ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನು ಬೋಗಿ ಬ್ಲಾಗ್. ಸೊ ನಾನು ಇವತ್ತು ಬಂದಿದ್ದೀನಿ ಪ್ರೀತಿ ಮನೆಗೆ. ಯಾಕೆ ಅಂತ ಹೇಳಿದ್ರೆ ಶ್ರೀರಾಮ ವಿದ್ಯಾಕುಲಕ್ಕೆ ಹೋಗ್ತಿದ್ದೀವಿ. ಇವತ್ತು ನೈಟ್ ಅಲ್ಲೇ ಸ್ಟೇ ಆಗ್ತೀವಿ. ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಅದಕ್ಕೋಸ್ಕರ ಊರಿಂದ ಹೋಗಿ ವಾಪಸ್ ಬರೋದಕ್ಕೆ ಲೇಟ್ ಆಗುತ್ತೆ. ಅವ್ರಿಗೆ ಮಂಜನ್ಗೂ ಸ್ವಲ್ಪ ಕೆಲಸ ಇತ್ತು, ಆಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಪ್ರೀತಿ ಮನೆಗೆ ಬಂದು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಡ್ರೆಸ್ ಚೇಂಜ್ ಎಲ್ಲ ಆಗಿದೆ. ಪ್ರೀತಿ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೊತ್ತು ಮಳೆ ಬೀಳ್ತಾಯಿತ್ತು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಮನೆಯಿಂದ. ಮಳೆ ಇವಾಗ ಸ್ವಲ್ಪ ನಿಂತಿದೆ. ಇವಾಗ ತಕ್ಷಣ ಹೊರಡ್ತಿದ್ದೀವಿ. ಕರ್ಣ ರೆಡಿ ಆಗ್ತಿದ್ದಾನೆ. ರೆಡಿ ಆದ ತಕ್ಷಣ ಹೊರಡ್ತೀವಿ. ಸೊ ಅಲ್ಲಿ ವೀಡಿಯೋಸ್ ಶ್ರೀರಾಮ ವಿದ್ಯಾಕುಲದ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ. ನಮ್ಮ ಏನು ಡೈಲಿ ರುಟೀನ್ ಇರುತ್ತೆ ಅದನ್ನೇ ಒಂದಷ್ಟು ವ್ಲಾಗನ್ನು ಅಪ್ಲೋಡ್ ಮಾಡ್ತೀವಿ. ಕೀಪ್ ವಾಚಿಂಗ್. ಸ್ಕೂಲ್ ಏನು ಪ್ರೋಗ್ರಾಮ್ ಅಲ್ಲಲ್ಲ, ಅದು ಸ್ಕೂಲಿಗೆ ಸಂಬಂಧಪಟ್ಟಿಲ್ಲ. ಏನಿದು ಕರ್ಣ? ಬೆಂಡೆಕಾಯಿ ಅಂದೆ. ಮತ್ತೆ ನಾನಿವತ್ತು ಬಂದಿದ್ದೀನಿ ಪ್ರೀತಿಸ್ ಪ್ರಪಂಚ ಮನೆಗೆ. ಪ್ರೀತಿಸ್ ಪ್ರಪಂಚ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾಳೆ. ಊಟ ಭಾನುಭೂವಿ ವ್ಲಾಗ್ಸ್ ಅಂಡ್ ಪ್ರೀತಿಸ್ ಪ್ರಪಂಚ ವ್ಲಾಗ್. ಮೊಟ್ಟೆ ಹಸುವಾಗ್ತಿದೆ. ಬಂದ ತಕ್ಷಣ ಊಟ. ಅನ್ನಪೂರ್ಣೆ ಆಗಿದ್ದಾಳೆ ಪ್ರೀತಿ ಇವಾಗ. ಹಾಂ, ಸರಿ ಆಯಿತು. ಭಾನುಭೂವಿ ಗ್ಯಾರಂಟಿ ಹೇಳ್ತಾರೆ. ನಾನು ನಿಮ್ದ ಮಾಡ್ತೀನಿ ಕೊಡಿ. ಮುಖ ಕಾಣಿಸ್ತಲ್ಲ. ಹೇಗಿದೆ ಸಾಂಬಾರು? ಓಕೆ ಓಕೆ. ಇಲ್ಲ, ಚೆನ್ನಾಗಿದೆ. ನನಗೆ ನೀವು ಬರ್ತೀರಾ ಅಂತ ಗೊತ್ತಿದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೆ. ಇವತ್ತು ಸ್ಯಾಟರ್ಡೆ ಅಂತ. ನಾನೇ ಸ್ಯಾಟರ್ಡೆ ತಿನ್ನಲ್ಲ. ಎಗ್ ಬಿರಿಯಾನಿ ಏನಾದರೂ ಮಾಡ್ತಿದ್ದೆ. ತಿನ್ನಲ್ವಲ್ಲ ಇವತ್ತು? ಮೊಟ್ಟೆನೂ ತಿನ್ನಲ್ವಾ? ಭಾನುಭೂವಿ ನೋಡ್ಬಿಟ್ರೆ ಮುಗೀತು ಹೇಳ್ತಾರೆ. ಬಟ್ಟೆ ಎಲ್ಲ ತಗೊಂಡೋಗ್ತಾ ಇದ್ದೀರಾ, ನಾವು ಬರ್ತೀವಿ ಅಂತ ಇದ್ರು. ಇವಾಗ ಡ್ರೆಸ್ ಆಗಿ ರೆಡಿಯಾಗಿ ನಿಂತಿದ್ದೀವಿ. ಕೂತಿದ್ದೀನಿ ನಾನು, ಪ್ರೀತಿ ನಿಂತಿದ್ದಾಳೆ. ಕರ್ಣ ಊಟ ಮಾಡ್ತಿದ್ದಾನೆ. ಕರ್ಣ ಅವ್ನು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ದಿಸ್ ರೀಸನ್. ಪ್ರೀತಿನೂ ವ್ಲಾಗ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಭಾನುಭೂವಿನ ಮನೆಗೆ ಬಿಟ್ಟು ಬಂದಿದ್ದೀವಿ. ವ್ಯಾನ್ ಗತ್ತಿಸ್ದೆ. ಸೊ ಅವರು ಹೋದ್ರು. ಕರ್ಣ ನಮ್ಮ ಜೊತೆನೇ ಬರ್ತಿದ್ದಾನೆ. ಆದರೆ ಶ್ರೀರಾಮ ವಿದ್ಯಾಕುಲಕ್ಕೆ ಬರಲ್ಲ. ಅವ್ರ ಅಪ್ಪ ಬರ್ತಾರೆ, ಅವ್ರು ಡ್ಯೂಟಿಗೆ ಹೋಗಿದ್ದಾರೆ. ಅಲ್ಲಿಂದ ಅರ್ಧ ದಾರಿಯಿಂದ ವಾಪಸ್ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಪ್ರೀತಿ ಕಮ್ಸೋನ್. ವೆರಿ ಗುಡ್. ಪ್ರೀತಿ ಕೀ ಹುಡುಕ್ತಾ ಇದ್ದಾಳೆ. ಏನಾದರೂ ಒಂದು ಎಲ್ಲಾದರೂ ಇಡಬೇಕು, ಹುಡುಕ್ಬೇಕು. ಬರೀ ಹಂಗೆ ಏನು ಕಾರಣ? ಮಳೆ ಜಾಸ್ತಿ ಐತಕ್ಕ. ಇಲ್ಲಿ ನೋಡಿ, ಮತ್ತೆ ಮಳೆ ಬರ್ತಾ ಇದೆ. ಪ್ರೂಫ್ ಇದು. ಮಳೆ ಬರ್ತಾ ಇದೆ, ನಾವು ವೇಟ್ ಮಾಡ್ತಾ ಇದೀವಿ. ಮಳೆ ಬರ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಇಲ್ಲಷ್ಟು ಕಾಣಿಸ್ತಾ ಇಲ್ಲ ನೋಡಿ. ಇವಾಗ ಝೂಮ್ ಆಗ್ತಾ ಇದೀನಿ, ಕಾಣಿಸ್ತಾ ಇದೆ. ಈ ಮಳೆಲಿ ನಿಂತ್ಕೊಂಡು ಮಳೆ ಅಲ್ವೇನೋ? ಪ್ರೀತಿ ಗಮ್ಮಂತಿದೆ. ಯಾರೋ ಒಡೆ ರೌಂಡ್ ಹೋಗಿದ್ದೆ. ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ಅದಕ್ಕೆ ಪರಿಚಯ ಮಾಡ್ಕೊಬೇಕು. ಅದೇ ಹಳ್ಳಿ ಆದ್ರೂ ಯಾರು ಹೋಗಲ್ಲ. ಅವಾಗಾದ್ರೆ ಸಂಬಂಧಗಳಿರ್ತೈತು. ಇವರು ಇದ್ರ ಟೈಮಲ್ಲಿ ಹುಟ್ಟಿ ಟೈಮಲ್ಲಿ ತಂದ್ಕೊಡ್ತಾರೆ. ಅವರು ಮುಸ್ಲಿಮ್ಸ್ ಮೇಲಿರೋದು. ಅದಕ್ಕೆ ನೀನು ನಮ್ಮ ಹಬ್ಬಗಳಲ್ಲಿ ಏನು ಕೊಡ್ತೀಯ ಅವರಿಗೆ? ರವೆ ಉಂಡೆ ಅದು ಇದು ಮಾಡ್ಬೇಕು. ನಾವು ಉಳಿಸ್ಕೊಂಡ್ರಷ್ಟೇ ಅವ್ರು ನಮಗೆ ಮಾಡ್ತಾರೆ. ಇಲ್ಲ ಅಂದ್ರೆ ಯಾರು ಮುಂದೆ. ಈ ವರಮಹಾಲಕ್ಷ್ಮಿ ಕುಂತಿರ್ತೀವಲ್ಲ, ಆ ಟೈಮಲ್ಲಿ ಅವ್ರ ಅರ್ಶಿನ ಕುಂಕುಮ ತಗೊಳ್ಳಲ್ಲ. ಅದ್ರ ಮನೆಗೆ ಬಂದ್ಬಿಟ್ಟು ಏನಾದ್ರು ತಿಂಡಿ ಮಾಡಿರ್ತೀನಿ. ಕರ್ಣ ಶೂ ಉಲ್ಟಾ ಮತ್ ಕೊಡು. ಪೈಲ್ವಾನ್ ತರ ಇಟ್ಕೊಂಡ್ಬಿಟ್ಟು ಇವಾಗ ಮ್ಯಾತ್ ಹಾಕೋಬೇಕಂತೆ. ಮ್ಯಾತ್ ಹಾಕೋಬೇಕು, ನೇತ್ ಹಾಕೊಳ್ಳಿ ಅಂತ ಅನ್ನಕ್ಕೂ ಬರಲ್ಲ. ಸಕ್ಕತ್ತಾಗಿ ರೀಲ್ಸ್ ಮಾಡಿದ್ವಿ ಅಲ್ವಾ ಪ್ರೀತಿ? ಸಿಕ್ಕಾಪಟ್ಟೆ ಸೂಪರ್ ಆಗಿ ಬಂತು. ಸೂಪರ್ ಆಗಿ ಬಂತು ಹಂಗಂತ ನಾವ್ ಹೇಳ್ಬೇಕು. ಹೌದು. ಆದ್ರೂ ಕನ್ನಡ ನಾಯಿಗಳೈತೆ, ಸುಮ್ಮನೆ ಮರ್ಯಾದೆಯಿಂದ ಬಾ ಮುಚ್ಕೊಂಡು ಇದು ಕಟ್ ಮಾಡಿ. ಇಲ್ಲ, ಇದನ್ನು ಹಾಕ್ತೀನಿ ನೋಡಿ. ಪ್ರೀತಿ ಇದೇ ತರ ದೌರ್ಜನ್ಯ ಮಾಡ್ತಿರೋದು ಕನ್ನಡದ ಮೇಲೆ. ಅವನನ್ನ ಖುಷಿಯಾಗಿರೋದಕ್ಕೆ, ಫ್ರೀ ಆಗಿರೋದಕ್ಕೆ ಬಿಡಲ್ಲ. ಅಲ್ಲ, ನಾಯಿಗಳಾಗಿದ್ದಾರೈತೆ, ಇವನು ನಾಯಿ ಮರಿ ಆಡ್ದಂಗೆ ಆಡ್ತಾನೆ. ನಾಯಿ ಮರಿ ಸರಿ ಐತಲ್ಲ. ಮಳೆ ಅಂತೂ ಬಿಡ್ತು. ನಡ್ಕೊಂಡು ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡಿಗೆ. ನಮ್ಮಷ್ಟು ಕೇರ್ಲೆಸ್ ಆಗಿರೋರು ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಹಿಂಗೆ ಹೋಗೋಣ. ಸ್ಟ್ರೈಟ್ ಹೋಗ್ಬಿಡ್ತಾಳೆ. ಏನೋ ಹೇಳಬೇಕು ಅಂತ ಬಂದೆ, ಆದರೆ ಮರ್ತಾಯಿತ್ತು.
ಆ ರೀಲ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಸಖತ್ತಾಗಿ ರೀಲ್ಸ್ ಮಾಡಿದ್ವಿ, ಅಪ್ಲೋಡ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀವಿ. ಕ್ಲೋಸ್ ಅಪ್ ಸ್ಮೈಲ್ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಸುಳ್ಳು ಹೇಳ್ತಿದೀವಿ ಅಂತನಾ? ಹೌದು. ಹಂಗಿಂತೂ ಬಸ್ ಬಂತು, ಹೊರಟಿದೀವಿ. ಬಂದು ತಲುಪಿದೀವಿ ಇಲ್ವಲ್ಲ. ಗೋಬಿ ತಿನ್ನೋಣ ಅಂತ ಬಂದ್ವಿ. ಆದ್ರೆ ಏನಂದ್ರೆ ಇಬ್ಬರು ವೆಜ್ಜು, ಅಲ್ಲಿ ಮೊಟ್ಟೆ ಇಟ್ಬಿಟ್ಟಿದ್ದಾರೆ ಜೊತೆಲಿ. ಹಂಗಾಗಿ ಇವರು ವೆಜ್ಜು, ನಾನು ವೆಜ್. ಏನು ಭವ್ಯ ವೆಜ್ಜು, ನಾನು ವೆಜ್ಜು, ಇವರು ವೆಜ್ಜು. ಇವ್ರು ವೆಜ್ ಅಲ್ಲ, ಇವ್ರು ನಾನು ವೆಜ್. ಹಾಗಾಗಿ ಅಲ್ಲಿ ಮೋಸ್ಟ್ ಎಗ್ ರೈಸ್ ಮಾಡ್ತಾರೆ. ಹಾಗಾಗಿ ಮೊಟ್ಟೆ ಇಟ್ಟಿದ್ದಾರೆ. ಅವ್ರು ಬರ್ತಿದ್ದವ್ರು ಅಲ್ಲಿಗೆ ಸ್ಟಾಪ್ ಆಗಿ ನಾನು ಬೇಕಲ್ಲಿ ನಾವು ತಗೊಂಡ್ಬರ್ತೀವಿ, ನೀವು ತಗೊಂಡ್ರೆ ಅಂದರೆ ಇವಾಗ ನಾವು ಗೋಬಿ ಐತಾ? ನಿಜ ಹೌದು, ನೂಡಲ್ಸ್ ಗೋಬಿನೂ ಐತೆ. ಗೋಬಿ ಗಮ್ಮಂತಾನೆ ಇಲ್ಲ. ಬಿಸಿ ಬಿಸಿಯಾದ ಗೋಬಿ ಪ್ರೀತಿ ಸರ್ವ್ ಮಾಡ್ತಾ ಇದ್ದಾರೆ. ಇದು ಫುಲ್ ಆಫು. ಅವರು ಪಪ್ಸ್ ತಗೊಂಡು ಬಂದವರು ತಿನ್ನಕ್ಕೆ. ಪಾಪ ವೆಜ್. ಚೇರ್ ಮೇಲ್ಗಡೆನೆ ಬೇಕಾ? ಕೆಳಗಡೆ ಇಳಿತೀರಾ? ಬನ್ನಿ ಮತ್ತೆ. ಇದು ಇಲ್ಲ, ನಿಮ್ಗಿಲ್ಲ. ಗೋಬಿ ತಿನ್ನಂಗಿಲ್ಲ, ಅನ್ಹೆಲ್ದಿ ಫುಡ್. ಒಳ್ಳೇದಲ್ಲ, ಹೊಟ್ಟೆನೋ ಬರುತ್ತೆ. ಇವನೊಳ್ಳೆ ಸ್ಮಾರ್ಟ್. ಇವಾಗ ನಮ್ಗೆ ಒಳ್ಳೆ ಏನು ಕಂಪ್ನಿ ಸಿಗುತ್ತೆ ಅಲ್ವಾ ಪ್ರೀತಿಯಿಂದ? ಈಗ ತಿಳ್ಕೊಂಡು ಬರ್ತೀರಾ? ಕ್ವಾಟ್ಲೆ ಲಾಗ್ ಆಗಿರುತ್ತೆ ಇದು ಅಂತ ಅನ್ಕೊಂಡಿದ್ದೀನಿ. ನೋಡು ನೋಡಿ, ಲಗೇಜ್ ಎಲ್ಲ ತಂದು ಬಿಡ್ತಾ ಇದೀವಿ ಇವಾಗ ಒಂದು ಕ್ಲಾಸ್ ರೂಮಲ್ಲಿ. ಐ ಥಿಂಕ್ UKG ಕ್ಲಾಸ್ ರೂಮ್ ಇದು. ಇಲ್ಲಿ ಬುದ್ಧಿ ಹೇಳ್ತಾ ಇದ್ದಾರೆ. ಇಷ್ಟು ಚಿಕ್ಕ ಮಗುಗೆ ಎಷ್ಟು ಬುದ್ಧಿ ಹೇಳ್ತೀರಾ? ಪಾಪ ಅವನು ಒಂದೊಂದ್ ತರ ಕಾಟ ಕೊಡ್ತಾ ಇಲ್ಲ ಅವನು ಅವ್ರ ಅಮ್ಮನ್ಗೆ. ವಿಚಿತ್ರವಾಗೆಲ್ಲ ಕಾಟ ಕೊಡ್ತಾ ಇದ್ದಾನೆ ಅಲ್ವೇನಾ? ನೋಡಿ, ನೆಮ್ಮದಿಯಾಗಿ ನಮ್ಮ ಟೀಚರ್ಸ್ ಊಟನೂ ಮಾಡ್ತಾ ಇಲ್ಲ. ಭಾನುಭೂವಿ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಪಾಪ ಅನ್ವಿತಾ ನಿಂಗೆ ಇದು ಬೇಕಿತ್ತಾ? ಊಟಕ್ಕೆ ಮಾಡಿದ್ದಾರೆ. ಇದೇನಿದು? ಕೋಸಂಬರಿ ಅಲ್ಲ, ಕೋಸಿನ ಪಲ್ಯ, ತರಕಾರಿ ಸಾಂಬಾರ್, ರಸಂ, ಮಜ್ಜಿಗೆ. ಊಟ ಆದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಮಾಡ್ತೀನಿ. ಎಷ್ಟು ಮಾತಾಡ್ತೀರಾ? ನಾನು ಇದನ್ನು ಖಂಡಿಸಿ. ನೀವು ಎಡಿಟ್ ಯಾವ್ದ್ರಲ್ಲಿ ಮಾಡ್ತೀರಾ? ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀರಾ? ಯು ಕಟ್ ಮೊಬೈಲಲ್ಲೇ. ಅದೇ ಯಾವ್ದು ಇನ್ಶಾರ್ಟ್ ನೀವು ಇದ್ದೀರಾ? ಇಲ್ಲ ಕೇಳಿದ್ದು ಆಲ್ಮೋಸ್ಟ್ ಮಾಡ್ತಾರಲ್ಲ. ಊಟ ಮುಗಿಸಿ ಎಷ್ಟು ಮಾತಾಡ್ತಿದ್ದಾರೆ ಅಂದ್ರೆ ನಮ್ಮನ್ನೇ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ಇವತ್ತು ದಿನ ಪೂರ್ತಿ. ಹೌದು. ಮಾಡಿರೋದವರು ಲಾಗ್ ಮಾಡ್ತೀರಾ ಮತ್ತೆ ನೀವು? ನನ್ನ ID ಭಾನುಭೂವಿ ವ್ಲಾಗ್ಸ್ ಯೂಟ್ಯೂಬ್ ಅಲ್ಲ, ನಂದು ಪ್ರೀತಿ ಪ್ರಪಂಚ. ಸಬ್ಸ್ಕ್ರೈಬ್ ಆಗೈತಾ? ನಾನಂತೂ ಇಬ್ರಿಗೂ ಆಗಲ್ಲ. ಈತ ಶತ್ರುಗಳಂದ್ರೆ ನೀವೇ, ಇನ್ಯಾರು ಅಲ್ಲ. ಆಗಿರ್ತಾರೆ. ನಾನು ಲಿಂಕ್ಸ್ ಹಾಕ್ತಾ ಇರ್ತೀನಿ, ಸ್ಟೇಟಸ್ ಅಲ್ಲಿ ನೋಡಿರ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡಲ್ಲ, ಯಾವ್ದ್ರಲ್ಲೂ ನೋಡಲ್ಲ. ನಿಮ್ಗೆ ನಿದ್ದೆ ಮಾಡಕ್ಕೆ ಟೈಮ್ ಸಾಲಲ್ಲ. ನಿದ್ದೆ ಮಾಡೋದ್ರಲ್ಲಿ ಬ್ಯುಸಿ ಆಗಿ ಹೋಗಿರ್ತಾರೆ. ಇನ್ನೇನಾಗುತ್ತೆ ಪಾಪ. ಇವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ವಿದ್ಯಾ ಮಾತಾಜಿ ಈಗ ವಿದ್ಯಾ ಮಾತಾಜಿ ಏನು ಮಾತಾಡ್ತಿದ್ದಾರೆ ಅಂತ ಯಾರು ಮಾತಾಡ್ತೀರಾ? ನಾನು ಮಾತಾಡ್ತೀನಿ. ಮಾತಾಡು ರೀ. ನಾನು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗಲೇ ಇಲ್ಲಿ ರೋಡ್ ಹತ್ರ ನೋಡ್ತಾ ಇದ್ದೀನಿ. ನಾನು ಸರ್ಪ್ರೈಸ್ ಕೊಡಕ್ಕೆ ಏನಾದ್ರು ಬಂದಿದ್ದೀನಿ ನೀವು? ರೀ ಕಾಣಿಸ್ತಾ ಇಲ್ಲ, ಎಲ್ಲಿದ್ದೀರಾ? ನೋಡಿ ಅಂತ ಹೇಳ್ತಿರ್ತಾರೆ. ತಮಾಷೆ ಮಾಡಬೇಡಿಯಪ್ಪ.
ರೀ ಸುಮ್ಮನೆ ಇರ್ರಿ. ಬೆಳಗ್ಗೆಯಿಂದ ಏನೇನಾಯ್ತು ಎಲ್ಲನೂ ಎಲ್ಲಾನು ಹೇಳ್ತವ್ರೆ. ಏನಾಯ್ತು? ಆಫೀಸ್ ಬಂದು ನಿದ್ದೆ ಮಾಡೋದು ಅಂತ ಹೇಳೋದು, ನಿದ್ದಕ್ಕೆ ಕೋಪ ಬಂದ ಕೆಲಸ ಮಾಡ್ತೀನಿ ಅಂತ ಹೇಳೋದು. ಆಫೀಸ್ ಬಂದು ನಿದ್ದೆ ಮಾಡೋದು, ಇವ್ರು ರಂಜಿತ್ ಮತ್ತಂಜಿ ಆಫೀಸ್ ನಿದ್ದೆ ಮಾಡೋದಂದ್ರೆ ಜೊತೆಗೆ ಕೋಪ ಬಂದಾಗ ಕೆಲಸ ಮಾಡ್ತಾರಂತೆ ಹೇಳಿದ್ದು. ಕೋಪ ಬಂದಾಗ ಕೆಲಸ ಮಾಡ್ತಾರೆ, ನಿದ್ದೆ ಜಾಸ್ತಿ ಮಾಡ್ತೀನಿ ಅಂತ ಅಭ್ಯಾಸ. ನಾನು ಸ್ವಾಮಿ ವಿವೇಕಾನಂದ ನನ್ನ ಅಭ್ಯಾಸ ಬಂದು ಜಾಸ್ತಿ ನಿದ್ದೆ ಮಾಡ್ತೀನಿ, ಆಮೇಲೆ ಕೋಪ ಬಂದ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಇಷ್ಟು ಪ್ರಾಫಿಟ್ ಆಗಿರೋ ಮನುಷ್ಯ ಯಾರು ನೋಡಿಲ್ಲ. ಇವಾಗ ಸದ್ಯಕ್ಕೆ ಎಲ್ಲರೂ ಮಲ್ಗೋಕ್ ಹೋಗ್ತಾ ಇದ್ದಾರೆ, ನಾವು ಮಲ್ಕೋಬೇಕು. ಹೇಳಿ ಹೇಳಿ. ದಯವಿಟ್ಟು ಯಾರು ಇವ್ರ ಲಾಗ್ನ ಓಪನ್ ಮಾಡ್ಬಿಡಿ. ಓಪನ್ ಮಾಡಬೇಡಿ. ಅಲ್ಲ ಓಪನ್ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ? ಓಪನ್ ಮಾಡಬೇಡಿ, ಕೊಡಬೇಡಿ. ಇಂಥವ್ರು ಇಂಥ ಶತ್ರುಗಳಿಂದ ನಾವು ಬೆಳೆಯೋಕ್ಕಾಗ್ತಾ ಇಲ್ಲ. ಮೊದಲು ಇವ್ರು ತೆಗೆದು ಕಿಟಕಿ ಹೊರಗಡೆ ಇಲ್ಲ ಇಲ್ಲ, ಅವರು ಬ್ಲಾಗ್ದು ಇದು ಯೂಟ್ಯೂಬ್ ಚಾನೆಲ್ದು ಅಡ್ರೆಸ್ ಕೇಳ್ಕೊಂತಿದ್ದಾರೆ, ಲಿಂಕ್. ಇಲ್ಲಿ ನೋಡಿ, ಮಕ್ಕಳೆಲ್ಲ ಬಡ್ಸ್ಕೊಂತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಟ್ರೈ ಮಾಡಿ ಆಯ್ತಾ? ವಿಶ್ವ ಹಿಂದೂ ಪರಿಷತ್ತಲ್ಲೂ ಮಾಡ್ಕೊಂಡಿದೀವಿ ಎಲ್ಲರ ಹತ್ರ. ಸಬ್ಸ್ಕ್ರೈಬ್ ಮಾಡಿ. ಬೇಕಾದ್ರೆ ಎಲ್ಲರೂ ಬರ್ತಾ ಇರ್ಬೇಕಾದ್ರೆ ರೆಕಾರ್ಡ್ ಮಾಡ್ತಾ ಇದ್ವಿ. ಅದಾ ನಾನು ನೋಡ್ದೆ, ಎಲ್ಲರೂ ಯಾವ್ದೋ ದೇವಸ್ಥಾನಕ್ಕೆ ಹಾ ಹೌದೌದು. ಅಲ್ಲಿ ನಾನು ನೋಡ್ದೆ ಹಂಗಿದ್ರೆ ಆ ವ್ಲಾಗಲ್ಲಿ ನನ್ನ ನೋಡಿರ್ತೀರಾ ನೀವು. ಹೌದು ಅದು ವ್ಲಾಗ್ ಹಾಕಿದ್ದೇನೆ. ಹೌದು, ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ. ಅದೇ ಹೇಳ್ತಂಬಿಕ. ವ್ಲಾಗ್ನ ವಿಶ್ವ ಹಿಂದೂ ಪರಿಷತ್ ಇದ್ರಲ್ಲಿ ಲಿಂಕ್ ನ ಶೇರ್ ಮಾಡಿದ್ರು. ನಾನು ನೋಡಿದ್ದೀನಿ, ಅದಕ್ಕೆ ಮಕ್ಕಳ ಜೊತೆ ಎಲ್ಲ ಹೇಗೆ ಮಕ್ಕಳಿಗೆ ಸಮಾಜ ಸೇವೆ ಇಲ್ಲಿಂದನೇ ನಡೀತಾ ಇದೆ. ಅಪ್ಪ ಇವಾಗ್ಲೇ ಕೇಳ್ತಾ ಇದೀವಿ, ಯಾರಾದ್ರೂ ಹಾಕ್ಬಾರ್ದು ಅಂತಿದ್ರೆ ಹೇಳಿ, ನಿಮ್ಮನ್ನ ಎಡಿಟ್ ಮಾಡೋ ಇಲ್ಲ ನಿಮ್ ಗೊಂಬೆ ಕೂರ್ಸು ಹಾಕ್ತಾ ಇದೀವಿ. ಥ್ಯಾಂಕ್ ಯು ಮಕ್ಳ, ನಮ್ಗೋಸ್ಕರ ಮಾಡ್ತಾರೆ. ಬೇಗ ಬೇಗ ನೀಟಾಗಿ ಗುಡ್ಸಿ ಭವ್ಯ ಮಾತಾಜಿ. ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ ಮುಂದೆ ಮದ್ವೆ ಆಗೋ ಹುಡುಗಿ ಅಂತ. ಈಗ ನಂದು ಪ್ರೀತಿದು ಕಾಂಪಿಟೇಷನ್. ಏನ್ ಗೊತ್ತಾ, ಗೊತ್ತಿಲ್ಲ. ಇದು ನೆಕ್ಸ್ಟ್ ಮನೆನ ಹೇಗ್ ನಡೆಸ್ಬೇಕು ಅಂತ ಹೇಳ್ಕೊಡ್ತಾರೆ. ಕಸ ಗುಡ್ಸೋದ್ರಿಂದ ಸ್ಟಾರ್ಟ್ ಮಾಡ್ತಿರೋದು. ಅದೇ ಮೇಯ್ನು. ಪೊರ್ಕೆ ಹಿಡ್ಕೊಳ್ಳೋದು ಹೆಂಗೆ ಅಂತ ಬಂದ್ರೆ ಮನೆ ಕೆಲಸ ಮಾಡ್ತಾರೆ ಅಂತ. ಹೌದೌದು, ನಿಜ. ಪ್ರೀತಿ ಶಪಥ ಮಾಡಿದ್ದಾರೆ, ಯಾರ ಜೊತೆನೂ ಮಾತಾಡೋದಂತೆ. ಪರವಾಗಿಲ್ಲ, ನಾವೇ ಮಾತಾಡ್ತೀವಿ. ಏನೋ 5 ಗಂಟೆಗೆ ರೆಡಿ ಆಗಬೇಕು ಅಂದರೆ 4:15 ಬಂದಿರೋದು. ಮುಂದೆ ಮಲಗಿರ್ತೀವಲ್ವಾ, ಕೈ ಕಿರಿಯೋದು, ಹೇಳ್ಸೋದು ಇಲ್ಲ. ಮಾತಾಜಿ ಅಂತನೂ ಅನ್ನಲ್ಲ, ಮಾತಾಜಿ ಬರೋದು ಕೈ ಕಿರಿಯೋದು. ನಾವು ಸೊಳ್ಳೆ ಗಿಡ ಇವಾಗ ಯಾವುದೇ ಹೆಗಣೆ ಇವ್ರ ಮಾತಾಜಿ. ಓ, ಇಲ್ಲಿ ಸಭಾಷ್ ಗಿರಿ ಕೊಟ್ಕೊಂತವ್ರು ಅವರು. ಅವರೇ ಹೆಂಗೆ ಮಾತಾಜಿ ಇಲ್ಲಿ ಬರೋದು, ಪರ ಅಂತ ಕೈ ಕೆರೆಯೋದು ಮಾತಾಜಿ. ಬೆಳಗ್ಗೆ ಟೈಮ್ ನಾನು ಅಂದರೆ ನನಗೆ ಬೈಟಕ್ಕೆ ಇವರೆಲ್ಲ ಮಲ್ಕೊಂಡ್ಬಿಡ್ತಿದ್ರು. ನನಗೆ ಬೈಟಕ್ಕೆ ಇರ್ತಿದ್ದಲ್ಲ, ನಾನು 12:15 1 ಗಂಟೆ ಆಗ್ತಿತ್ತು ಮಲ್ಕೊಳ್ಳೋಕ್ಕೆ. ನನಗೆ ಎಚ್ಚರ ಆಗ್ತಿರ್ಲಿಲ್ಲ. ಅದಕ್ಕೆ ಇವ್ರನ್ನ ಏಳಿಸ್ಬಿಟ್ಟು ಮಾತಾಜಿ ನಾನು ಏಳಿಸಿ ಅಂತ ಮಲ್ಕೊತಿದ್ದೆ. ಇವರು ಬಂದು ಏಳಿಸ್ತಿದ್ದು ಅಂದರೆ ಕೂಗಿ ಮಾತಾಜಿ ಅಂತ ಹೇಳಿಸ್ತಿರ್ಲಿಲ್ಲ, ಬಂದು ಕೈ ಪರ ಅಂತ ಕೆರೆಯೋದು. ನಾನು ನನಗೆ ಅಷ್ಟು ಎಚ್ಚರ ಆಗ್ತಿರ್ಲಿಲ್ಲ. ಕೊನೆಗೆ ಅದು ಜೋರಾಗಿ ಹೊಡೆಯಲ್ಲ. ಆಮೇಲೆ ಎದ್ಬಿಟ್ಟು ಏನು ಮಾತಾಜಿ ಇಲ್ಲ 3:30 ಹೇಳ್ತೀನಿ. ಮತ್ತೆ ಅವರು ಸ್ನಾನ ಮಾಡ್ಕೊಂಬರೋರು. 4 ಗಂಟೆ ಆಗಿರೋದು, ಮತ್ತೆ ಬರೋದು. ಈಗ ಹೆಂಗೆ ಮಾತಾಜಿ ಹೆಂಗೆ ಟಚ್ ಮಾಡಿ ಇಷ್ಟೇ ಪರಿಯೋದು. ಓಜರಿಂದ ಮಾತಾಜಿ ನೀವು ಗ್ಯಾರಂಟಿ ಹೆಗಣನೇ ಆಗಿದ್ದು. ಮಾತಾಜಿ ಅಟ್ಲೀಸ್ಟ್ ಹೆಗ್ನ ಜೋರಾಗಿ ಪರಿಯುತ್ತೆ. ಈ ಹೆಗ್ನ ಇಲ್ಲ, ಅದು ಉಗುರು ಮುರಿದೋಗಿರೋ ಭಯ ಗಿಡ. ಅವ್ರ ಕೈಗೂ ನೋವು.
ಹೌದು ಅಲ್ಲ ತುಂಬಾ ನಿದ್ದೆ ಇಲ್ಲ ಮಾತಾಡ್ಸಿ, ಏನ್ ಗೊತ್ತಾ ಸ್ಕೂಲಲ್ಲಿ ಹೇಳಿಲ್ವಾ, ಮುಟ್ಟಿ ಮಾತಾಡ್ಸ್ಬೇಕು, ಅದಕ್ಕೆ ಮುಟ್ಟಗೂ ಆಗ್ಬೇಕು, ನಮ್ದೇ ಮುಟ್ಟಿ ಮಾತಾಡ್ಸ್ಬೇಕು ಅಂತಾರೆ. ನಮ್ಮ ಸ್ಟೂಡೆಂಟ್ ಹಂಗೆಲ್ಲ ಏನ್ ಮಾತಾಡ್ಸಿ ಅವಾಗ ಪಂಚಿಂಗ್ ಕೊಡ್ತಾ ಇರ್ತೀರಾ? ಇವ್ರಿಗೆ ಪಂಚ್ ಕೊಡೋದೇ ಅವ್ರು ಮಾತಾಜಿ. ನೋಡಿ ಇವಾಗ ವಿತ್ ಆಕ್ಷನ್ ನಮಗ್ ತೋರಿಸ್ತಾ ಇದಾರೆ ಇವರು. ಹೇಮಂತ್ ಇದೇ ನಾನು ಒಂದ್ ಕಡೆ ಟೇಬಲ್ ಹತ್ರ ಹೋಗಿ ಕಡಿ ತಗೊಂಡ್ಬರ್ತೀನಿ. ಖಂಡಿತ ಅನ್ವಿತ ನೀವೇ ಬಬ್ಬೆ ಈಗ ಭವ್ಯ ಕಡಿ ತಗೊಂಡ್ಬರ್ತೀನಿ ತಡಿ. ಮಾತಾಜಿ ಇನ್ನೊಂದು ಕೊಟ್ಲೆ ಹಿಡ್ಕೊಳ್ಳಿ ಮಾತಾಜಿ, ನಾನು ತೋರಿಸ್ತೀನಿ ವಿಡಿಯೋ ಮಾಡಿ ಮಾತಾಜಿ. ನಾನು ಭವ್ಯ ಮಾತಾಜಿ ಇವಾಗ ಆಯ್ತಾ ಕರೆಕ್ಷನ್ ಮಾಡ್ತಿದ್ದಾರೆ. ಅವ್ನು ಮಾಡ್ತಿದ್ದಾನೆ ಪೇಪರ್ ಕಟ್ ಮಾಡ್ತಿದ್ದಾನೆ, ಕರೆಕ್ಷನ್ ಮಾಡ್ತಿದ್ದಾನೆ. ಪೇಪರ್ ಕಟ್ ಮಾಡ್ತಿದ್ದೆ ಆಯ್ತಾ, ಮುಂಚೆ ಕರೆಕ್ಷನ್ ಮಾಡಿರ್ತಾರೆ ಅವನು ಇವರು ಅಲ್ಲೇ ಕರೆಕ್ಷನ್ ಇದಿಷ್ಟು ಶನಿವಾರದ ಅಂದರೆ ಮೊದಲನೇ ದಿನದ ವಿಡಿಯೋ ಆಗಿರುತ್ತೆ. ಹಾಗೆ ಪಾರ್ಟ್ 2 ವಿಡಿಯೋ ಭಾನುವಾರದ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ, ಹಾಗೆ ಇಷ್ಟಪಟ್ಟಿದ್ದೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.